ಬಿಗ್ ಬಾಸ್ ಸ್ಪರ್ಧಿ ಗೋಲ್ಡ್ ಸುರೇಶ್ ವಿರುದ್ಧ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ರಾಯಚೂರಿನ ಮಾನ್ವಿ ಪಟ್ಟಣದ ಮೈನುದ್ದೀನ್ ಎಂಬಾತನಿಂದ ಆರೋಪ ಕೇಳಿ ಬರ್ತಾ ಇದೆ. ಆರೋಪ ಮಾಡಿದ್ದಾರೆ. 4 ಲಕ್ಷ ಹಣವನ್ನ ಹಿಂದಿರುಗಿಸುವುದಕ್ಕೆ ಯಾಮಾರಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಮಾನ್ವಿ ಪಟ್ಟಣದಲ್ಲಿ ಕೇಬಲ್ ಚಾನೆಲ್ ಸೆಟಪ್ಗಾಗಿ ಅಗ್ರಿಮೆಂಟ್ ಅನ್ನ ಮಾಡಿಕೊಳ್ಳಲಾಗಿತ್ತು. ಕರಾರು ಪತ್ರದಲ್ಲಿ 14 ಲಕ್ಷಕ್ಕೆ ಅಗ್ರಿಮೆಂಟ್ ಅನ್ನ ಮಾಡಿಕೊಳ್ಳಲಾಗಿತ್ತು ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಆಗ ಮುಂಗಡವಾಗಿ ಸುರೇಶ್ಗೆ 4 ಲಕ್ಷವನ್ನ ಕೊಟ್ಟಿದ್ದಂತಹ ಮೈನುದ್ದೀನ್ 2017ರಲ್ಲಿ ಮೈನುದ್ದೀನ್ ಮತ್ತೆ ಸುರೇಶ್ ನಡುವೆ ಆಗಿದ್ದಂತಹ ಅಗ್ರಿಮೆಂಟ್ ಇದು. ಬಳಿಕ ಆರೆ ಕೆಲಸವನ್ನ ಮಾಡಿ ಗೋಲ್ಡ್ ಸುರೇಶ್ ಕೈ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಮೈನುದ್ದೀನ್. ಆಗಿನಿಂದ ಹಣ ವಾಪಸ್ ಕೊಡುವಂತೆ ಸುರೇಶ್ಗೆ ಮೈನುದ್ದೀನ್ ದುಂಬಾಲ್ ಬಿದ್ದಿದ್ದಾರೆ. ಹಂತವಾಗಿ ಸ್ವಲ್ಪ ಹಣವನ್ನ ಹಿಂತಿರುಗಿಸಿದ್ರು ಗೋಲ್ಡ್ ಸುರೇಶ್ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಈಗ ಬಾಕಿ ಹಣ ಇನ್ನೂ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಮೈನುದ್ದೀನ್ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸುರೇಶ್ ಬಿಗ್ ದೋಖಾ ಮಾಡಿದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಮೈನುದ್ದೀನ್. ರಾಯಚೂರಿನ ಮಾನ್ವಿ ಪಟ್ಟಣದ ಮೈನುದ್ದೀನ್ ಎಂಬಾತನಿಂದ ಆರೋಪ ಕೇಳಿ ಬರ್ತಾ ಇರುವಂಥದ್ದು. 4 ಲಕ್ಷ ಹಣವನ್ನ ಹಿಂತಿರುಗಿಸ್ತೀನಿ ಅಂತ ಹೇಳ್ಬಿಟ್ಟು ಯಾಮಾರಿಸ್ತಾ ಇದ್ದಾರೆ ನನ್ನನ್ನ ಅಂತ ಆರೋಪ ಮಾಡ್ತಾ ಇದ್ದಾರೆ. ಮಾನ್ವಿ ಪಟ್ಟಣದಲ್ಲಿ ಕೇಬಲ್ ಚಾನೆಲ್ ಸೆಟಪ್ಗಾಗಿ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ರು ಮೈನುದ್ದೀನ್ ಮತ್ತೆ ಗೋಲ್ಡ್ ಸುರೇಶ್ ಅನ್ನೋದು ಗೊತ್ತಾಗ್ತಾ ಇದೆ. ಕರಾರು ಪತ್ರದಲ್ಲಿ 14 ಲಕ್ಷಕ್ಕೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ಆಗ ಮುಂಗಡವಾಗಿ ಸುರೇಶ್ಗೆ 4 ಲಕ್ಷ ಹಣವನ್ನ ಕೂಡ ಕೊಟ್ಟಿದ್ರಂತೆ ಮೈನುದ್ದೀನ್. ಸ್ಟುಡಿಯೋ ನಿರ್ಮಾಣದ ಜೊತೆ ಇತರೆ ಉಪಕರಣಗಳಿಗಾಗಿ ಕರಾರು ಪತ್ರವನ್ನು ಕೂಡ ಬರ್ಕೊಂಡಿದ್ದಾರೆ. ಮತ್ತೆ ಅವರು ನೋಡಿ ಲಕ್ಷ ವಂಚನೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಟ್ರಾನ್ಸಾಕ್ಷನ್ ಏನು ಮಾಡಿದ್ರಲ್ಲ, ಫೋನ್ ಪೇನೋ ಅಥವಾ ಗೂಗಲ್ ಪೇನಲ್ಲೋ ಟ್ರಾನ್ಸಾಕ್ಷನ್ ಏನು ಮಾಡಿದ್ರಲ್ಲ ಆ ಒಂದು ಪ್ರತಿಯನ್ನ ಕೂಡ ಅವರು ಕೊಟ್ಟಿದ್ದಾರೆ. ನೋಡಿ ಅದು ಕೂಡ ಸಾಕ್ಷಿ ಇದೆ ಅವರಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿರುವಂಥದ್ದು. 2017ರಲ್ಲಿ ಮೈನುದ್ದೀನ್ ಮತ್ತೆ ಸುರೇಶ್ ನಡುವೆ ಆಗಿದ್ದಂತಹ ಅಗ್ರಿಮೆಂಟ್ ಇದು. ಆ ಬಳಿಕ ಅರೆ ಕೆಲಸವನ್ನ ಮಾಡಿ ಗೋಲ್ಡ್ ಸುರೇಶ್ ಅವರು ಕೈ ಕೊಟ್ಟಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಆಗಿನಿಂದ ನಾವು ಹಣ ವಾಪಸ್ ಕೊಡುವಂತೆ ಸುರೇಶ್ಗೆ ಕೇಳ್ತಾನೆ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹಂತವಾಗಿ ಸ್ವಲ್ಪ ಹಣವನ್ನ ಹಿಂತಿರುಗಿಸಿದ್ದಾರೆ ಗೋಲ್ಡ್ ಸುರೇಶ್. ನಂತರ ಮೈನುದ್ದೀನ್ ಸಂಪರ್ಕಕ್ಕೆ ಸಿಗದೆ ಗೋಲ್ಡ್ ಸುರೇಶ್ ಆಟ ಆಡಿಸ್ತಾ ಇದ್ದಾರೆ. ಬಿಗ್ ಬಾಸ್ ಬಳಿಕ ಸುರೇಶ್ ನನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ